ಎಲ್ರಿಗೂ ನಮಸ್ಕಾರ ಅಂತೆ ಬೋಲೋ. ನಮಸ್ತೆ. ಯಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉತ್ತರಾಖಂಡ್ ನೆಕ್ಸ್ಟ್ ಪಾರ್ಟ್ ಸೀರೀಸ್ಗೆ. ಸೊ ನಾವಿವಾಗ ಚಂದ್ರಶೀಲ ಮತ್ತು ಉತ್ತರಾಖಂಡ್ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಬದ್ರಿನಾಥ್ ಟೆಂಪಲ್ಗೆ. ಸೊ ಇಲ್ಲಿಂದ ಒಂದು ಬಾಡಿಗೆ ಕಾರ್ ಸಿಕ್ಕಿದೆ. ಪರ್ ಪರ್ಸನ್ ಅವರು ರೆಂಟಿಗೆ ಏನಿಲ್ಲ ಅಂದರೆ 1000 ರೂಪೀಸ್ ಮೇಲೇ ಹೇಳಿದ್ದಾರೆ. ಸೊ ನಮ್ಮ ಕನ್ನಡದವರು ಸಿಕ್ಕಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ನಾನು ಇವಾಗ ಬದ್ರಿನಾಥ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಬಿಟ್ಟಿದ್ದೀವಿ. ಸ್ವಲ್ಪ ಆ್ಯಕ್ಚುಲಿ ರಾತ್ರಿ ಆದರೆ ಈ ರೋಡ್ಗೆ ಹೋಗೋಲ್ಲ, ಅದಕ್ಕೆ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ನೋಡೋಣ ರಸ್ತೆ ಯಾವ ರೀತಿ ಇದೆ ಮತ್ತು ರೀಚ್ ಆಗೋಕ್ಕೆ ಎಷ್ಟೊತ್ತಾಗತ್ತೆ ಬದ್ರಿನಾಥ್ ಟೆಂಪಲ್ಗೆ ಅನ್ನೋದನ್ನು ತೋರಿಸ್ತೀನಿ ನಿಮಗೂ, ಬನ್ನಿ. ರಸ್ತೆ ಅಂದರೂ ತುಂಬ ಕಿರಿದಾಗಿದೆ. ಸಿಕ್ಕಾಪಟ್ಟೆ ಡೇಂಜರಸ್ ರೋಡ್ ಇದು. ನೈಟ್ ಹೊತ್ತಲ್ಲಂತೂ ಸಿಕ್ಕಾಪಟ್ಟೆ ಡೇಂಜರ್ಸು. ಡೇ ಹೊತ್ತಲ್ಲೇ ಆ್ಯಕ್ಚುಲಿ ಟ್ರಾವೆಲ್ ಮಾಡ್ಕೊತಾರೆ ಇಲ್ಲ ಆಲ್ಮೋಸ್ಟ್. ಸೊ ನಮಗೆ ರೀಚ್ ಆಗೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಆಲ್ರೆಡಿ ಸಂಜೆ ಆಗ್ತಾ ಬಂತು ಇಲ್ಲಿಗೆ. ಮೇ ಬಿ ಬದ್ರಿನಾಥ್ ಹೋಗೋತ್ತಿಗೆ ನೈಟ್ ಆಗುತ್ತೆ. ಸೊ ನೈಟ್ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ದರ್ಶನ ಮಾಡಬೇಕು. ಯಾವ ರೀತಿ ಇರುತ್ತೆ ದರ್ಶನ ಮತ್ತು ಜನ ಎಷ್ಟೆಲ್ಲ ಇರ್ತಾರೆ, ಯಾವ ರೀತಿ ನಾವು ಅಲ್ಲಿ ಹೆಂಗೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಹೋಗ್ತಾ ಇರೋದು ಬದ್ರಿನಾಥ್ ಇನ್ನೇನು ಕ್ಲೋಸ್ ಆಗಬೇಕು ಇನ್ನೊಂದು 3 ಡೇಸ್ ಅನ್ನೋ ಟೈಮಲ್ಲಿ. ಸೊ ತುಂಬ ಅಂದರೆ ತುಂಬ ಜನ ಬರ್ತಾಯಿದ್ದಾರೆ. ನೋಡ್ಬೋದು ಯಾವ ರೇಂಜಿಗೆ ರೋಡ್ ಇರೋದೇ ಚಿಕ್ಕದು, ಅದರಲ್ಲಿ ಹೆವಿ ಅಂದರೆ ಹೆವಿ ಜನ ಬರ್ತಿದ್ದಾರೆ. ಸೊ ಫುಲ್ ರೋಡ್ ಸ್ಟ್ರಕ್ ಆಗಿದೆ. ಆಲ್ಮೋಸ್ಟ್ ನಾವಿಲ್ಲಿ ನಿಯರ್ಲಿ 1.5 ಅವರ್ ಇಲ್ಲೇ ನಿಂತಿದ್ದೀವಿ. ನೋಡೋಣ ಎಷ್ಟೊತ್ತು. ಮೇ ಬಿ ಇವಾಗಲೇ ಆಲ್ರೆಡಿ 7-8 ಗಂಟೆ ಆಗಿದೆ. ಮೇ ಬಿ 10 ಗಂಟೆ ಆಗ್ಬೋದು ಬದ್ರಿನಾಥ್ ರೀಚ್ ಆಗೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಸ್ಟೇ ಆಗೋಕ್ಕೆ ಒಂದು ದಾರಿ ನೋಡ್ಕೋಬೇಕು. ಗೈಸ್, ಇನ್ನೇನು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ನಿನ್ನೆ ಒನ್ ಡೇ ಫುಲ್ಲು ಟ್ರೆಕ್ಕಿಂಗ್ ಆಯ್ತಲ್ಲ, ಚಂದ್ರಶೀಲ ಮತ್ತು ತುಂಗನಾಥ್. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ, ಲೇಟ್ ಆಗಿದೆ. ಜನಗಳು ಆಲ್ರೆಡಿ ತುಂಬ ದೊಡ್ಡದ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಇದ್ದಾರೆ ಜನ ಅನ್ನೋದನ್ನು. ಗೈಸ್, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕೂಡ ಕೇದಾರ್ನಾಥಲ್ಲಿ ಇರೋ ಥರನೇ ಕುಂಡ ಇದೆ. ಸೊ ಈ ಕುಂಡದಲ್ಲಿ ಯಾವಾಗಲೂ ಎನಿ ಟೈಮ್ ಬಿಸಿನೀರು ಬರುತ್ತೆ. ಪಕ್ಕದಲ್ಲಿ ನದಿ ಇದ್ರೂ ಅಲ್ಲಿ ಹೆವಿ ಅಂದರೆ ಹೆವಿ ಕೋಲ್ಡ್ ನೀರಿದೆ. ಬಟ್ ಇಲ್ಲಿ ಬಿಸಿನೀರಿದೆ. ಸೊ ಇಲ್ಲಿ ಸ್ನಾನ ಮಾಡಿಕೊಂಡು ಇನ್ನೇನು ದರ್ಶನಕ್ಕೆ ಹೊರಡ್ತೀನಿ ಇವಾಗ. ಗಾಯ್ಸ್, ಕ್ಯೂ ನೋಡಿ ಗಾಯ್ಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೂರ ಇದೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ದರ್ಶನಕ್ಕೆ. ನೋಡೋಣ. ಜನ ಅಂದರೆ ತುಂಬ ಜನಗಳು ಬಂದಿದ್ದಾರೆ.
ದರ್ಶನ ಆಗೋದು ಲೇಟ್ ಅನಿಸುತ್ತೆ, ಇನ್ನೂ ಹೆವಿ. ಫೈನಲಿ ಬದ್ರಿನಾಥ್ ಟೆಂಪಲ್ ಎಂಟ್ರೆನ್ಸಿಗೆ ಬಂದ್ವಿ. ಆಫ್ಟರ್ 1 hour 1.5 hour ಕ್ಯೂವಲ್ಲಿ ನಿಂತ್ಕೊಂಡು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇನ್ನೇನು 3 to 4 days ಕ್ಲೋಸ್ ಆಗೋ ಟೈಮಲ್ಲಿ ಬಂದಿದ್ದೀನಿ. ಜನ ಅಂದರೆ ಹೆವಿ ಜನ ಬಂದಿದ್ದಾರೆ. ನೋಡೋಣ ಒಳಗಡೆ ಕ್ಯಾಮ್ರಾ ಅಲೋ ಇದೆನೋ ಗೊತ್ತಿಲ್ಲ, ಬಟ್ ಎಷ್ಟಾಗತ್ತೋ ಅಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ಲೈಫಲ್ಲಿ ಭಗವಾನ್ ಬದ್ರಿನಾಥರ ದರ್ಶನ ಮಾಡ್ಬೇಕು ಅಂದ್ಕೊಂಡಿದ್ದ ದರ್ಶನ ಆಯಿತು. ಲೈಫಲ್ಲಿ ಒಂದು ಅಚೀವ್ ಮಾಡಿರೋ ಅಂಥ ಫೀಲ್ ಅನ್ನಿಸ್ತಾ ಇದೆ ಗೈಸ್ ನನಗಂತೂ. ದಯವಿಟ್ಟು ಹೇಳ್ತೀನಿ, ಏನು ಮಾಡ್ತಿರೋಲ್ಲ ಗೊತ್ತಿಲ್ಲ, ಬಟ್ ಉತ್ತರಾಖಂಡ್ ಮಾತ್ರ ನೋಡಲೇಬೇಕು ಲೈಫಲ್ಲಿ, ಅಷ್ಟು ಚೆನ್ನಾಗಿದೆ. ನನಗಿಲ್ಲಿ ಒಂದು ಫ್ಯಾಮಿಲಿ ಸಿಕ್ಕಿದೆ, ಅದ್ರ ಜೊತೆಗೆ ದರ್ಶನ ಮಾಡಿದ್ದೆ, ಅವ್ರ ಜೊತೆಗೆಲ್ಲ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ಸಿದ್ದಾರೆ. ಸೊ ಅವ್ರಿಗೆ ನಮ್ಮ ಕನ್ನಡ ಮಾತಾಡ್ತೀನಿ ಗೈಸ್, ನೋಡೋಣ ಬನ್ನಿ. नीचे देख लो माँ, कन्नड़ में बोलते हो, बता दो। नमस्ते। नमस्ते। हाँ 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 यारी हाँ
ಎಲ್ರಿಗೂ ನಮಸ್ಕಾರ ಅಂತೆ ಬೋಲೋ. ನಮಸ್ತೆ. ಯಾ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. हाँ हाँ वही हाँ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನಿವಾಗಿದ್ದೀನಿ ಇಂಡಿಯಾದ ಲಾಸ್ಟ್ ವಿಲೇಜ್ ಮಾನಗಾಮದಲ್ಲಿ. ಯಾವ ರೀತಿ ಇದೆ ಅಂತೇಳಿ ನೀವು ನೋಡ್ಬೋದು. ನೆಕ್ಸ್ಟ್ ಟೈಮ್ ಏನಾದ್ರು ಬದ್ರಿನಾಥಿಗೆ ಬರೋ ಪ್ಲ್ಯಾನ್ ಇದ್ದರೆ ಮಾನಗಾಮನ ಮಿಸ್ ಮಾಡದೆ ನೋಡ್ಕೊಂಡು ಹೋಗ್ಬಿಡಿ ಎಲ್ಲರೂ. ते बघा ना. चला ಅದೇ ಅಂತೆ ಅದೇ. जब पांडवों ने 5 लोग स्वर्ग की दारी दी थी ना, यही है ना वो? एक गणेश है, व्यास मंदिर है ये, गणेश जी का मंदिर है, व्यास मंदिर आगे आएगा। हाँ। बेटा के साथ मिलके
ले जाने वाला और और क्या चाहिए, भगवान तो साथ ही देगा साथ में भी आपके साथ। भेज दिए बेटा। वही, कोई नहीं तो हमारे जैसे तो बेच देंगे भगवान। तो बेटा साथ दे दे जाने के लिए। कितने ऊपर है? यहाँ पे ही आ गई। घर में क्या वॉक नहीं करते अम्मा? चलो मैं थोड़ा और चलती चले फिर। तू तो कुछ थोड़ा 10 मिनट 15 मिनट के वॉकिंग। दर्शन करके आएंगे फिर देखते हैं। इधर में बैठ के। हाँ, यहाँ पे बैठ जाओ, यहाँ पे आगे आ जाओ। इतना मज़ा नहीं आ रहा ना, वो सच में उतना अच्छा कैप्चर नहीं हो पा रहा है। नहीं होगा ना वो, इस कैमरे में नहीं होगा। हाँ वही तो। मेरे वाले में फिर भी क्या आ जाओ भैया अब। ಗೈಸ್ ನೀವಿಲ್ಲಿ ನೋಡ್ತಿದ್ದೀರಾ ಸರಸ್ವತಿ ನದಿ. ಸೊ ಸರಸ್ವತಿ ನದಿ ಇಲ್ಲೇ ಹುಟ್ಟಿ ಇಲ್ಲಿಂದನೇ ಬೇರೆ ಎಲ್ಲೂ ಕೂಡ ನಮಗೆ ನೋಡೋಕ್ಕೆ ಸಿಗಲ್ಲ, ಆ ರೀತಿ ಪಾತಾಳ ಲೋಕಕ್ಕೆ ಹೋಗುತ್ತೆ ಅಂತೇಳಿ ಕೆಲವೊಬ್ರು ಹೇಳ್ತಾರೆ. ಸೊ ಸರಸ್ವತಿ ನದಿ ತುಂಬ ಅಂದರೆ ತುಂಬ ಪವಿತ್ರವಾದ ನದಿ. ಪಾಂಡವರು ಇಲ್ಲಿ ಬಂದು ಸರಸ್ವತಿ ನದಿನ ದಾಟ್ಬಿಟ್ಟೆ ಇಲ್ಲಿಂದ ಸ್ವರ್ಗಕ್ಕೆ ಹೋಗಿದ್ರು ಅಂತೇಳಿ ವೇದಗಳ ಪ್ರಕಾರ ಹೇಳ್ತಾರೆ. ಸೊ ನೋಡ್ಬೋದು ಗೈಸ್ ಸರಸ್ವತಿ ನದಿ ಯಾವ ರೀತಿ ಇದೆ ನೋಡಿ. भैया ने क्या बोला है? अगर तुम चलो हम आ रहे हैं। बात किए? चलो मेरा फोन उतरा हुआ है। चलो चलो मन चलो। डीएलएफ जो एडिडास है वो आ जाओ 10 मिनट नहीं। हाँ हाँ चलो। हम आए हम। नमस्कार। आ जाओ। हाँ नहीं आए हो? नहीं यार तो मना करता था। हाँ वही। यही स्वर्ग की रास्ता दिखे थे ना पांडव, यही है। ಗೈಸ್ ನೀವು ನೋಡ್ಬೋದು ಪಾಂಡವರು ಸರಸ್ವತಿ ನದಿನ ದಾಟ್ಬಿಟ್ಟು ಸ್ವರ್ಗಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಇದೇ ಜಾಗ. ಸೊ ಸ್ಟ್ಯಾಚು ಮಾಡಿದ್ದಾರೆ ಪಾಂಡವರದು, ಇಲ್ಲಿಂದಾನೇ ಸ್ವರ್ಗಕ್ಕೆ ಹೋಗಿದ್ರು ಅಂತೇಳಿ ಹೇಳಿಕೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದು. अभी ऐसे ही